ನಾವೀಗ ಜರ್ಮನಿ ಹೊರಟಿತ್ತು. ಇಲ್ಲೆಲ್ಲ ಹೂವಿನ ಗಿಡ ಕಣಿ ಚಂದ ಆಯ್ತು. ಜರ್ಮನಿ ಹೊರಟಿತ್ತು. ಅಲ್ಲಿ ಒಂದು 2 ದಿವಸ ನಿಂತು ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತ ಆಯ್ತಾ. ನಾವೀಗ ಜರ್ಮನಿಗೆ ವಾತ ಆಯ್ತು. ಅಲ್ಲಿಂದೆಲ್ಲ ವಿಡಿಯೋ ಮಾಡ್ಕೊಂಬಂದು ಹಾಕ್ತೋ. ಈಗ ಅದು ಅಲ್ಲಿ ಒಂದು ಚರ್ಚ್ ಇತ್ತು ಗಣಿ, ಎಲ್ಲ ಚಂದ ಇತ್ತು. ನಾವೀಗ ಇಲ್ಲಿ ಜರ್ಮನಿ ಬಂದು ಮುಟ್ಟಿತ್ತು. ಇದು ನಾವೀಗ ಸ್ಟೇ ಮಾಡುವ ಮನೆ ಕಣಿ. ಹೆಂಗಿತ್ತು ಕಣಿ, ಚಂದ ಇತ್ತು ಕಣಿ, ಒಳ್ಳೆ ಇತ್ತಲ್ಲ. ಇನ್ನು ನಾವು ಇವತ್ತಿಂದ ಇನ್ನು ಎಲ್ಲ ಹೊರಗಡೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀವಿ ಕಣಿ. ನಮ್ಮ ಮನೆ ಈಗ ಎಲ್ಲ ಇದು ಮಾಡೋದು, ಕಿಚನ್ ಇತ್ತು, ಮತ್ತೆ ಹಾಲಲ್ಲೇ ಕಿಚನ್, ಮತ್ತೆ ಎಲ್ಲ ಇದೆಲ್ಲ ವಾಶ್ರೂಮ್ ಅದು ಇದು ಎಲ್ಲ ಇತ್ತು. ಇದು ನನ್ನ ಮೊಮ್ಮಗಳು ಕಣಿ, ಕಾಂತ ಇದ್ದಾಳ ಕಣಿ. ಇದೆಲ್ಲ ಹಾಲ್ ಹಂಗೆ ಟಿವಿ ಇತ್ತು, ಎಲ್ಲ ವ್ಯವಸ್ಥೆ ಇತ್ತು. ಅಡುಗೆ ಮಾಡೋದು ಎಲ್ಲ ಇತ್ತು. ಬೆಡ್ರೂಮ್ 2 ಬೆಡ್ರೂಮ್ ಇತ್ತು. ಹೊರಗಡೆ ಹೊಳೆ ಇತ್ತು, ಎದುರುಗಡೆ ಹೊಳೆಯಲ್ಲಿ ಬೋಟ್ ಹೊತ್ತು, ಅದರಲ್ಲಿ ಟೂರ್ ಹಾಕ್ಬೇಕು. ಅದೆಲ್ಲ ಕಾಮಕತ್. ಇದು ದ್ರಾಕ್ಷಿ ಹಬ್ಬ, ಇದು ವೈನ್ ಮಾಡುವ ಪ್ಲೇಸ್. ವೈನ್ ಮಾಡ್ತಾರೆ, ದ್ರಾಕ್ಷಿ ಎಲ್ಲ ಹಾಕ್ತೀವಿ. ಗಿಡ ಅಷ್ಟೇ, ಗಿಡ ಎಲ್ಲ ಹಾಕಿದೆ. ಆದ್ರೆ ಈಗ ಆತನೇ ಇಲ್ಲ. ವರ್ಷ ಎಲ್ಲ ಅಷ್ಟೆಲ್ಲ ಲೈಕ್ ಮಾಡಿ ಮತ್ತು ಕಣಿ. ನಮ್ಮೂರಲ್ಲಿ ಕೆಲಸ ಮಾಡೋರೇ ಇಲ್ಲ, ಹಳ್ಳಿ ಕೆಲಸ. ಇಲ್ಲೆಲ್ಲ ಇಷ್ಟೆಲ್ಲ ಮಾಡ್ತಾರೆ ಅವರು. ಈ ಬಿಸ್ನೆಸ್ಸೇ ಅದು ಅವ್ರದ್ದು. ದ್ರಾಕ್ಷಿ ಗಿಡ ಭಾರಿ ಚಂದ ಮಾಡಿದ್ರು. ಇಲ್ಲೆಲ್ಲ ದ್ರಾಕ್ಷಿ ಬೆಳೆಯೋದು ಮಾತ್ರ, ವೈನ್ ಮಾಡೋದು, ದ್ರಾಕ್ಷಿ ಬೆಳೆಯೋದು, ಇದೇ ಬಿಸ್ನೆಸ್. ಮತ್ತೆ ಎಂತ ಇಲ್ಲ. ಗೆದ್ದೆ ಗೋಧಿ ಇದೇನು ಬೆಳೆಯೋದಿಲ್ಲ ಕಣೆ. ಇಲ್ಲಿ ಈಗ ಒಂದು ದೊಡ್ಡ ಫ್ರಿಜ್ ಬರ್ತದೆ. ಆ ಫ್ರಿಜ್ಜಲ್ಲಿ ನಾವು ಹೋಯ್ತು. ಮತ್ತು ಈಗ ನಾವು ಹೋಟ್ಲಿಗೆ ಊಟಕ್ಕೆ ಹೋದ್ವ. ಇದೇ ಕಣೆ, ಇದೇ ಫ್ರಿಜ್ ದೊಡ್ಡದು. ಅದು ನಾವೀಗ ಹೋಟ್ಲಿಗೆ ಹೋದ್ವ ಊಟಕ್ಕೆ. ಬನ್ನಿ, ಒಟ್ಟಿಗೆ ಊಟ ಮಾಡುವ ಬನ್ನಿ. ಬಾಯ್ ಬಾಯ್.